ಬಾ ಸಾಕು ಮಾತಾಡಿದ್ದು. ಟೀ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಬಾಬಾ. ಇಲ್ಲ ಬಾಬಾ ಕುತ್ಕೊಳ್ಳಿ ಕುತ್ಕೊಳ್ಳಿ. ಕೈ ಕಟ್ಟಿ ಬಾಯ್ ಮುಚ್ಚಿ. ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಇದು? ಏನಾಯ್ತಪ್ಪ? ಮಾವ ಮಾವ ಒಂದ್ ನಿಮಿಷ. ನನಗ್ ಗೊತ್ತು ಮಾವ, ನಿಮ್ಗೆ ನನ್ನ ಹತ್ರ ಮಾತು ಕೇಳಕ್ ಇಷ್ಟ ಇಲ್ಲ ಅಂತ. ಬಹುಶಃ ನಿಮ್ ಹತ್ರ ನಾನು ಮಾತಾಡೋದು ಇದೇ ಕೊನೆ ಸಲ ಅನ್ಸುತ್ತೆ. ಪ್ಲೀಸ್ ನನ್ ಮಾತು ಕೇಳಿಸ್ಕೊಳ್ಳಿ ಮಾವ. ಮಾವ ನನ್ಗೆ ಅರ್ಥ ಆಗುತ್ತೆ ಮಾವ, ಇವತ್ತು ಮನೇಲಿ ನಡೆದಿರೋ ಘಟನೆಯಿಂದ ನಿಮಗ್ ನೋವಾಗಿದೆ ಅಂತ. ನಿಮಗ್ ಬೇಜಾರಾಗಿದ್ರೆ 2 ಮಾತು ಬೈಬೋದಿತ್ತು, ಕೋಪ ಬಂದಿದ್ರೆ 2 ಹೇಟ್ ಹೊಡಿಬೋದಿತ್ತು. ಆದ್ರೆ ಈ ರೀತಿ ಮಾತ್ ಬಿಟ್ರೆ ಹೇಗೆ ಮಾವ? ಕೇಶವನ್ನ ಮದ್ವೆ ಆಗೋಕ್ಕೂ ಮುಂಚೆ ರಸ್ತೆಲಿ 2 ಸಲ ಸಿಕ್ಕಿ ನಿಮ್ ಜೊತೆ ಜಗಳ ಆಡಿದೀನಿ. ಕೇಶವ ನಾನು ಮನೆ ಬಿಟ್ಟು ಓಡೋಗಿ ಮದ್ವೆ ಆಗಿ ಬಂದಾಗ್ಲೂ ಈ ಮನೆ ಒಳಗೆ ನಮ್ಮಿಬ್ರನ್ನು ಸೇರ್ಸ್ಕೊಂಡಿದ್ದೀರಾ. ಅಷ್ಟು ದೊಡ್ಡ ಮನ್ಸು ನಿಮ್ದು. ಇಷ್ಟಿರುವಾಗ ಯಾಕೆ ಮಾವ ಮನೆಯವ್ರಿಗೆ ಇಷ್ಟು ನೋವು ಕೊಡ್ತಾ ಇದ್ದೀರಾ? ಹಾಗಂತ ಇದರಿಂದ ನಿಮಗ್ ನೋವಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವತ್ತು ಈ ಮನೇಲಿ ಏನ್ ನಡೀತೋ ಅದ್ರಲ್ಲಿ ಮನೆಯವ್ರ ತಪ್ಪಿಲ್ಲ ಮಾವ. ನಿಮ್ಮನ್ನ ಮಿಮಿಕ್ರಿ ಮಾಡಕ್ ಹೋಗಿ ನಿಮ್ ಮನ್ಸಿಗೆ ನೋವು ಮಾಡಿರೋದು ನಾನು. ನನ್ ಮೇಲಿರೋ ಸಿಟ್ಟಿಗೆ ಅವರಿಗೆಲ್ಲ ಶಿಕ್ಷೆ ಕೊಡ್ಬೇಡಿ ಮಾವ. ನೀವ್ ನನಗ್ ಕ್ಷಮಿಸಿಲ್ಲ ಅಂದ್ರು, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರು ನಾನ್ ಸಹಿಸ್ಕೋತೀನಿ. ಆದ್ರೆ ನಮ್ಮನೆಯವ್ರಿಗೆ ಆ ಶಕ್ತಿ ಇಲ್ಲ ಮಾವ. ನೀವ್ ಮಾತಾಡ್ತಿಲ್ಲ ಅಂತ ಎಷ್ಟು ನೋವಲ್ಲಿದ್ದಾರೆ ಗೊತ್ತಾ? ಅಷ್ಟಕ್ಕೂ ನಾನ್ ಈ ಮನೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಮಾವ, ತಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನನಗೆ 4 ಏಟು ಹೊಡೆದು ಕಳ್ಸಿ ಮಾವ, ನನಗೆ ಬೇಜಾರಿಲ್ಲ. ಆದ್ರೆ ಈ ಮನೆಯವ್ರ ಹತ್ರ ನೀವು ಮಾತಾಡ್ಲೇಬೇಕು, ಅವ್ರನ್ನ ಕ್ಷಮಿಸ್ಲೇಬೇಕು. ಪ್ಲೀಸ್ ಮಾವ. ನಾನ್ ನಿಮ್ಮನ್ನ ಮಿಮಿಕ್ರಿ ಮಾಡ್ಬೇಕಾದ್ರೆ ಮನೆಯವರೆಲ್ಲ ನಿಮ್ಮನ್ನ ನೋಡ್ಕೊಂಡ್ ನಕ್ಕಿದ್ರು ಅಂತ ತಾನೆ ನೀವ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು. ಕಲ್ಮಶ ಇಲ್ದಿರೋ ಮನ್ಸಿಂದ ನಗೋದಕ್ಕೂ ಆಡ್ಕೊಂಡ್ ನಗೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಮಾವ? ಇದ್ ಯಾಕೆ ಮಾವ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಒಂದ್ ಹೇಳ್ತೀನಿ ಮಾವ, ಈ ನಂದ ಗೋಕುಲ ಕಟ್ಟಿರೋದು ನೀವು. ಇಲ್ಲಿರೋ ಮನ್ಸುಗಳಿಗೆ ನಿಮ್ ಮನ್ಸೇನು ಅಂತ ಚೆನ್ನಾಗ್ ಗೊತ್ತು. ನಿಮಗ್ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಏನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಈ ಮನ್ಸುಗಳಿಗೆ ನೋವು ಕೊಡ್ಬೇಡಿ ಮಾವ. ಏನಮ್ಮ ನೀನು ಆಗ್ಲೇ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ವಿಡಿಯೋ ಮಾಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟೆ. ಈಗ ನೋಡು ಮನೇಲಿ ಎಂತ ಸೀನ್ ನಡೀತಾ ಇತ್ತು ಗೊತ್ತಾ? ನೋಡು ಜ್ಯೋತಿ, ಆ ಅಮೂಲ್ಯ ನೀನ್ ಇವತ್ತೇನಾದ್ರೂ ಸಿಗಾಕ್ಸಿದ್ರೆ ಬಾವ ಅವಳ ಚೆನ್ನಾಗ್ ಹೊಡೆದಿ ಕಾಲೇಜ್ ಬಿಡ್ಸಿರೋರು. 1 ವಾರದಲ್ಲೇ ಒಳ್ಳೆ ಸಂಬಂಧ ನೋಡಿ ಅವಳನ್ನ ಮದ್ವೆ ಮಾಡಿ ಕಳ್ಸಿರೋರು. ಆ ಅಮೂಲ್ಯ ಹೆಚ್ಚು ಅಂದ್ರೆ 1 ತಿಂಗಳು ಆ ಬಾಯ್ ಫ್ರೆಂಡ್ ನೆನ್ಪಲ್ಲಿ ಹತ್ತಿರೋಳು. ಆಮೇಲೆ ಗಂಡನ್ ಪಾದನೆ ಗತಿ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಆರಾಮಾಗಿ ಇದ್ಬಿಡೋಳು. ನಮ್ಮನೇಲಿ ಆ ಅಮ್ಮನ ಬಂಗಾರ ಅಂತ ಮೆರ್ಸಿರೋರು. ಆಮೇಲೆ ಅವಳ ಲೈಫ್ ಸೆಟ್ಲ್ ಆಗಿ ಹೋಗ್ತಿತ್ತಲ್ವಾ? ಅಂದ್ರೆ ನಿಮ್ ಪ್ಲಾನ್ ಏನು? ನಾವೀಗ ಸುಮ್ನೆ ಇದ್ಬಿಡೋಣ. ಅವಳು ಅವಳ ಪಾಡ್ಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಹರಟೆ ಹೊಡ್ಕೊಂಡು ಲವ್ ಮಾಡ್ಕೊಂಡು ಇರ್ಲಿ. ಮನೆಯವರೆಲ್ಲ ಅಮೂಲ್ಯಗೆ ದೊಡ್ಡ ದೊಡ್ಡ ಸಂಬಂಧ ನೋಡಿ ಮದ್ವೆ ತಯಾರಿ ಮಾಡ್ತಾ ಇರ್ಲಿ.
ಒಂದಿನ ಅವಳ ಲವ್ ಸ್ಟೋರಿ ಆಚೆಗೆ ಬಂದಾಗ ಕಾಲ ಮೀರೋಗಿರ್ಬೇಕು. ಮಗಳು ಮಗಳು ಅಂತ ಕುಣಿತಿರೋ ನಮ್ ಬಾವನ್ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯ ಆ ಹುಡುಗನ್ನೇ ಮದ್ವೆ ಆಗ್ಬೇಕು. ನನಗನ್ಸೋ ಹಾಗೆ ಆ ಹುಡುಗ ಒಳ್ಳೆ ಮನೆ ತಂದವನು ಅಲ್ಲ, ಶ್ರೀಮಂತನೂ ಅಲ್ಲ. ಅದಕ್ಕೆ ಆ ಅಮೂಲ್ಯ ಅವನನ್ನೇ ಮದ್ವೆ ಆಗ್ಬೇಕು. ಅಲ್ಲಿಗೆ ಅಮೂಲ್ಯ ಓಡೋದೊಳ್ ಲಿಸ್ಟಲ್ಲಿ 2ನೇ ಒಳಗ್ ಸೇರ್ಕೋತಾಳೆ. ಇನ್ಯಾವತ್ತೂ ಅವಳಿಗೆ ಈ ಮನೆಯವರಿಂದ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಆಮೇಲೆ ಏನಿದ್ರು ನಮ್ಮನೆಗೆ ನೀನೇ ರಾಣಿ. ವಾ ವಾ ವಾ, ಸೂಪರ್ ಅಮ್ಮ. ನಂಗೆ ಇದೆಲ್ಲ ಹೊಳ್ದೇ ಇರ್ಲಿಲ್ಲ. ಇದೇ ತರ ಆದ್ರೆ ಸೂಪರ್ ಆಗಿರುತ್ತೆ. ಈ ಇಂದ್ರ ಕೈ ಹಾಕಿರೋ ಕೆಲ್ಸ ಆಗೇ ಆಗತ್ತೆ. ಏ ಚಿಕ್ಕಪ್ಪ, ಏನ್ ನೀವಿಲ್ಲಿ? 2 ಮನೆಯಲ್ಲಿ ನಿಮಗೆ ಹುಡುಗಿ ಹುಡುಕ್ತಿದಾರಂತೆ. ಅದಕ್ಕೆ ನೋಡಿ ಮುಖದಲ್ಲಿ ಮದುಮಗನ್ ಕಳೆ ಎದ್ ಕಾಣಿಸ್ತಾ ಇದೆ. ಮತ್ತೆ ಎಲ್ಲಿ ತನಕ ಬಂತು ತಯಾರಿ? ಹುಡ್ಗಿನ್ ನೋಡಿದ್ರಾ? ನಾನು ಹುಡುಗಿನ ನೋಡೋದಾಗಿರ್ಲಿ ಕಣಮ್ಮ. ನೀನೇನು ಯಾರಿಗೂ ಹೇಳ್ದೆ ಕೇಳ್ದೆ ಹುಡುಗನ್ ನೋಡ್ಕೊಂಡಿದೀಯಂತೆ? ಚಿಕ್ಕಪ್ಪ ಏನ್ ಹೇಳ್ತಿದ್ಯಾ? ಹುಡ್ಗನ? ನಂಗೆ ನೀನ್ ಲವ್ ಮಾಡ್ತಾರೋ ವಿಚಾರ ಗೊತ್ತಾಯ್ತು. ಮಾತಾಡು ಅಮ್ಮ. ನೀನ್ ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ವಿಷಯ ನಿಜ ಅಂತ ಆಯ್ತಲ್ವಾ? ಚಿಕ್ಕಪ್ಪ ಅಲ್ಲಮ್ಮ, ಅಣ್ಣಂದ್ರು ಹೀಗೆ ಅಂತ ಗೊತ್ತಿದ್ದು ನೀನು ಯಾಕೆ ಹಿಂಗ್ ಮಾಡ್ದೆ? ದೊಡ್ಡಣ್ಣ ಅಂತೂ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ನಿನ್ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಯಾರನ್ನ ಪ್ರೀತಿ ಮಾಡ್ತಾ ಇದೀಯಲ್ಲಮ್ಮ? ಸಿದ್ದು ತುಂಬಾ ಒಳ್ಳೆಯವನ್ ಚಿಕ್ಕಪ್ಪ. ಅದನ್ನೆಲ್ಲ ನಿಮ್ಮಪ್ಪ ಕೇಳಲ್ಲ ಕಣಮ್ಮ. ಪ್ರೀತಿಗೆ ಸಿಗೋ ಬೆಲೆ ಏನು ಅಂತ ಎದುರುಗಡೆ ಮನೇಲಿರೋ ನಿಮ್ಮ ಮತ್ತೆ ನೋಡಿದ್ಮೇಲೆ ಗೊತ್ತಾಗ್ಲಿಲ್ವೇನಮ್ಮ ನಿಂಗೆ? ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ 30 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಆ ಪರಿಸ್ಥಿತಿ ನಿನಗೂ ಬರ್ಬೇಕಾ ಅಮ್ಮು? ನಮ್ಮ ಅಕ್ಕಂಗೆ ತವ್ರ ಮನೆ ಪ್ರೀತಿ ಸಿಗದೆ ಇದ್ರು ಅದ್ರ 100 ಪಟ್ಟು ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ದಾರೆ. ನೀನ್ ಪ್ರೀತಿ ಮಾಡೋ ಹುಡುಗನಿಗೆ ಅಷ್ಟು ಒಳ್ಳೆತನ ಇದೆ ಅನ್ನೋ ನಂಬಿಕೆ ನಿನಗಿದೆಯಾ ಅಮ್ಮು? ನಿನ್ನ ಹೆದರ್ಸ್ಬೇಕು ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಣ್ಣಂದ್ರು ತಲೆ ತಗ್ಸುವಂತ ಕೆಲಸ ಮಾಡ್ಬೇಡ ಅಮ್ಮು. ಇದ್ರ ಮೇಲೆ ನಿನ್ನಿಷ್ಟ ಕಣಮ್ಮ, ನಿನ್ನಿಷ್ಟ. ಕೇಶವ, ನಿನಗೆ ಅಂತ ಬಿಸಿ ಬಿಸಿ ಬಾದಾಮಿ ಅಂತ ಒಮ್ಮೆ ತಗೋ ಕುಡಿ. ಮೀನಾ, ಇವತ್ತೇನಾದ್ರು ಅಮಾವಾಸ್ಯನಾ ಇಲ್ಲ ಉಣ್ಮೆನಾ? ಯಾಕೋ? ನಾನ್ ಕೇಳ್ದಲೇನೆ ಗಂಡನ್ ಸತ್ಕಾರ ಮಾಡ್ತಿದ್ದಿಲ್ಲ ಅದಕ್ಕೆ. ಕೇಶವ, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಮಾವ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರಲ್ಲ, ನನಗಂತೂ ಹೋಗಿ ಜೀವ ವಾಪಸ್ ಬಂದಂಗಾಯ್ತು. ತಗೋ ಕುಡಿ. ಮೀನಾ, ಈಗ ತಾನೇ ಊಟ ಮಾಡಿದೀನಿ ಕಣೆ. ಖುಷಿ ಆಯ್ತು ಅಂತ ನನಗ್ ಕುಡ್ಸೋದು ಯಾವ ನ್ಯಾಯ? ಏನ್ ಗೊತ್ತಾ ಕೇಶವ, ಮಾವ ಎಲ್ಲಿ ಮನೆಯವ್ರ ಹತ್ರ ಪರ್ಮನೆಂಟ್ ಆಗಿ ಮಾತಾಡೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಮಾತಾಡ್ಬಿಟ್ರು. ಆ ಖುಷಿನ ದಂಡನಾಗಿ ನೀನು ಹಂಚ್ಕೋಬೇಕು ತಾನೆ, ಅದಕ್ಕೆ ಕೊಟ್ನಪ್ಪ. ನನಗೂ ಅಷ್ಟೇ ಮೀನಾ, ಅಪ್ಪ ಹತ್ರನು ಮಾತ್ ಬಿಡಲ್ಲ, ಬಿಟ್ರೆ ಜಪ್ಪಯ್ಯ ಅಂದ್ರು ಮಾತಾಡಲ್ಲ, ಅಷ್ಟು ಹಠಮಾರಿ ಅವರು. ನಮ್ಮಪ್ಪನು ಹೀಗೆ ಕೇಶವ. ಒಂದ್ಸಲ ನನ್ ಸೆಕೆಂಡ್ ಪಿ ಯು ಇದ್ದಾಗ ಒಂದ್ ಸಬ್ಜೆಕ್ಟ್ ಮಾರ್ಕ್ಸ್ ಕಡಿಮೆ ಬಂತು ಅಂತ 1 ವಾರ ಮಾತ್ ಬಿಟ್ಟಿದ್ರು ಗೊತ್ತಾ. ನಾನಂತೂ ಎಷ್ಟು ಹತ್ತಿದೀನಿ ಗೊತ್ತಾ. ಮತ್ತೆ ಅವ್ರ ನನ್ನ ಹತ್ರ ಮಾತಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಓಡೋಗಿ ತಪ್ಕೊಂಡ್ಬಿಟ್ಟೆ. ತಪ್ಕೊಂಡು ಜೋರಾಗಿ ಹತ್ಕೊಂಡು ಅವ್ರು ಬಿಡು ಅನ್ನೋವರೆಗೂ ಬಿಡ್ಲೇ ಇಲ್ಲ ಗೊತ್ತಾ. ನಾವ್ ಇಷ್ಟಪಡೋರ್ ಮಾತ್ ಆ ನೋವು ನರ್ಕಕ್ಕಿಂತ ಘೋರ ಕೇಶವ. ಅಪ್ಪ ಅಮ್ಮ ನೆನಪಾಗ್ತಿದಾರ ಮೀನಾ? ಹೌದು ಕಣೋ ಕೇಶವ, ನಾನು ಅವ್ರಿಬ್ರನ್ನ ಒಂದಿನೂ ಬಿಟ್ಟಿದ್ದವಳಲ್ಲ. ಕೇಶವ, ನಾವ್ ಪ್ರೀತಿ ಮಾಡ್ತಿದ್ ದಿನಗಳು ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವಾಗವಾಗ ಸಿಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಎಲ್ಲಂದ್ರಲ್ಲಿ ಸುತ್ತಾ ಇದ್ವಿ. ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಆಗುತ್ತೆ ಕಣೋ. ಏನ್ ಮೀನಾ ಹೀಗೆ ಹೇಳ್ತಿದ್ಯಾ? ನಾವಿಬ್ರು ಮದ್ವೆ ಅನ್ನೋ ತರ ಮಾತಾಡ್ತಿದ್ಯಲ್ಲ.
ಹಾಗಲ್ವೋ, ಏಕಾಂತವಾಗಿ ಕಾಲ ಕಳೆದಕ್ಕೆ ತುಂಬಾ ಟೈಮ್ ಸಿಕ್ತಿತ್ತು ಅಂತ ಹೇಳಕ್ ಬಂದೆ. ಈಗ್ಲೂ ನಾವ್ ಈ ರೂಮ್ ಅಲ್ಲಿ ಇದೀವಿ. ಹಾಗಲ್ವೋ, 4 ಗೋಡೆ ಮಧ್ಯೆ ಇರೋದಕ್ಕೂ ಹೊರಗೆ ಹೋಗಿ ಸುತ್ತಾಡೋದಕ್ಕೂ ವ್ಯತ್ಯಾಸ ಅಲ್ವಾ ಹೇಳು? ಇದೆ. ಕೇಶ್ವ, ನಾವಿಬ್ರು ಎಲ್ಲಾದ್ರೂ ಹೊರಗ್ ಸುತ್ತಾಡ್ಕೊಂಡ್ ಬರೋಣವಾ? ಒಂದ್ ಕೆಲ್ಸ ಮಾಡೋಣ, ಭಾನುವಾರ ನಿಂಗ್ ರಜಾ ಇರತ್ತಲ್ವಾ, ನನಗೂ ಸ್ಟೋರ್ಸ್ ಒಂದಷ್ಟು ಐಟಮ್ಸ್ ನ ಪರ್ಚೇಸ್ ಮಾಡೋದಿದೆ. ನೀನು ಆಟೋ ಹೊತ್ಕೊಂಡು ಸೀದಾ ಮಾರ್ಕೆಟಿಗೆ ಬಂದ್ಬಿಡು. ನಾವು ಮಾರ್ಕೆಟ್ ಸುತ್ತಾಡೋಣ. ಈ ಕಡೆ ನನ್ ಕೆಲ್ಸ ಆದಂಗೂ ಆಗುತ್ತೆ, ನೀನ್ ನನ್ ಜೊತೆ ಓಡಾಡ್ದಂಗೂ ಇರುತ್ತೆ. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ನಿನ್ನಂತ ಅನ್ರೊಮ್ಯಾಂಟಿಕ್ ಫಿಲೋನ ನನ್ ಜೀವನದಲ್ಲಿ ನೋಡೇ ಇಲ್ಲ ಕಣೋ ಕೇಶ್ವ. ಅಲ್ವೋ, ಹೊರಗೆಲ್ಲಾದ್ರೂ ಸುತ್ತಾಡಕ್ ಹೋಗೋಣ ಅಂದ್ರೆ ಮಾರ್ಕೆಟಿಗೆ ಬಾ ಅಂತ ಕರಿತಿರೋ ಪ್ರಪಂಚದಲ್ಲಿ ಏಕೈಕ ಗಂಡ ನೀನೇ ಇರ್ಬೇಕು. ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ನೀನ್ ಹೇಳ್ತಿರೋದು? ಹೊರಗೆ ಅಂದ್ರೆ ಇದೇ ಊರಲ್ಲ ಕೇಶ್ವ, ಬೇರೆ ಊರಿಗೆ ಹೋಗೋಣ ಅಂತ ಹೇಳ್ತಿರೋದು. ಬೇರೆ ಊರ? ಅದಕ್ಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ಬೇಕು. ಏನೋ ಕೇಶ್ವ, ನೀನು ಏನ್ ಕೇಳಿದ್ರು ಅಪ್ಪ ಅಪ್ಪ ಅಂತ ಹೇಳ್ತಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನೀನ್ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಟ್ರಿಪ್ಪಿಗೆ ತಾನೆ ಹೋಗೋಣ? ಹ್ಮ್ ಟ್ರಿಪ್ಪಿಗೆ ತಾನೆ ಹ್ಮ್ ಹೋದ್ರಾಯ್ತು. ಟ್ರಿಪ್ಪಿಗೆ ತಾನೆ. ಸಾಕು, ನಿಲ್ಸೋ. ನೋಡು ಕೇಶ್ವ, ನಾಳೆ ಅಷ್ಟ್ರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಷ್ಟ್ ದಿನ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬೇಕು. ಬೇಗ ಹೇಳ್ಬೇಕು, ಯಾಕೆಂದ್ರೆ ನನ್ನ ಆಫೀಸಿಗೆ ಲೀವ್ ಹಾಕ್ಬೇಕು. ನೋಡು ಮೀನಾ, ನಿಮ್ಮ ಆಫೀಸಿಗೆ ನೀನ್ ಲೀವ್ ಹಾಕ್ದಷ್ಟು ಈಸಿಯಾಗಿ ನಮ್ಮ ಅಂಗಡಿಗೆ ನಾನು ರಜಾ ಹಾಕಕ್ಕಾಗಲ್ಲ. ಹೋ, ಹೌದು ಹೌದು. ಅಂದ್ರೆ ರಜಾ ಹಾಕಕ್ಕಾಗಲ್ಲ, ಆದ್ರೂ ನಿನಗೋಸ್ಕರ ರಜಾ ಹಾಕ್ತೀನಿ ನಾನು. ಬಾ ದಾರಿ. ಬಾ, ಸಾಕು ಮಾತಾಡಿದ್ದು. ಟೀ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಬಾಬಾ. ಇಲ್ಲ, ಬಾಬಾ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಕೈ ಕಟ್ಟಿ, ಬಾಯ್ ಮುಚ್ಚಿ. ಟೀ ತಗೊಂಡ್ ಬಂದ್ರೆ ಕುಡ್ದೆ ಎದ್ದೋಗ್ತೀರಾ? ತಗೊಳ್ಳಿ ತಗೊಳ್ಳಿ. ಅಲ್ಲ ಬಾಬಾ, ನನ್ ಕಂಡ್ರೆ ಯಾಕಿಷ್ಟು ಮುಜುಗರ ಪಟ್ಕೋತೀರಾ? ಓ, ಮಾವನ್ ತರ ನೀವು ನಾನು ಈ ಮನೆಯವಳು ಅಂತ ಒಪ್ಕೊಂಡಿಲ್ವಾ? ಛೇ, ಹಾಗೆಲ್ಲ ನಿಜವಾಗ್ಲೂ ಏನೂ ಇಲ್ಲ. ಮತ್ ಹೇಗೆ? ನಾನ್ ಮಾತಾಡ್ಸಿದ್ರೆ ಸಾಕು, ಓಡೋಗೋದ್ರಲ್ಲೇ ಇರ್ತೀರಲ್ಲ. ಸಾರಿ. ಬಾಬಾ, ಹಾಗ್ ನೋಡೋಕೆ ನಾವ್ ಸಾರಿ ಕೇಳಬೇಕು. ಯಾಕೆ? ಅದು ನಿಮ್ಗೆ ಹುಡುಕಾಗಿತ್ತು, ನಮ್ಮಿಂದಾಗಿ ಆ ಮದುವೆ ಬಿತ್ತು. ಆ ವಿಷಯವಾಗಿ ನಮಗ್ ತುಂಬಾ ಬೇಜಾರಿದೆ ಬಾಬಾ, ಅದಕ್ಕೆ ಸಾರಿ. ಮದ್ವೆ ಅಂದ್ರೆ ಅದು ಬರೀ 3 ಅಕ್ಷರದ ಒಂದ್ ಪದ ಅಲ್ಲ. ಮನೆಯವರೆಲ್ಲ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ನೀವು ಕೂಡ ನಿಮ್ ಮದ್ವೆ ಬಗ್ಗೆ ಏನೇನೋ ಕನ್ಸ್ ಕಟ್ಕೊಂಡಿರ್ತೀರ, ಆದ್ರೆ ಅದು ನಮ್ಮಿಂದ ಹಾಳಾಯ್ತು. ನೋಡಿ, ನಿಜವಾಗ್ಲೂ ಏನೂ ಇಲ್ಲ. ಈ ವಿಷಯಕ್ಕೆ ನೀವು ನನ್ನ ಹತ್ರ ಸಾರಿ ಎಲ್ಲ ಕೇಳ್ಬೇಡಿ ಪ್ಲೀಸ್. ನಮ್ ಮದ್ವೆ ಆಗೋದ್ರಿಂದ ನಿಮ್ ಮದ್ವೆ ಮುರಿದು ಬೀಳುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಬಾಬಾ. ನಮ್ ಪರಿಸ್ಥಿತಿನೂ ಹಾಗೆ ಇತ್ತು. ಆಗ ನನ್ಗೂ ಕೇಶವಂಗಿದ್ದಿದ್ದು ಇದೊಂದೇ ದಾರಿ, ಅದಕ್ಕೆ ಮದ್ವೆ ಆಗಿ ಬಂದ್ವಿ. ಸಾರಿ ಬಾಬಾ. ತಮ್ಮಂದ್ರಾಗಿ ನಾನು ವಲ್ಲಭ ನಿನ್ನಿಂದ ಏನ್ ಪಡೆದಿದ್ದೀವಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ಅದಕ್ಕೆ ಪ್ರತಿಯಾಗಿ ನನ್ನಿಂದ ನಿನಗೆ ಹೀಗಾಗಿದ್ದು ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಅಣ್ಣ. ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದುವೆ ಆಗೋದು ಎಂತ ನರ್ಕ ಅಂತ ನನಗೆ ಗೊತ್ತಿದೆ ಕಣೋ. ಪ್ರೀತಿಸಿದವ್ರನ್ನೇ ಮದುವೆ ಆಗೋ ಯೋಗ ಎಷ್ಟು ಜನಕ್ಕಿರತ್ತೆ ಹೇಳು? ನೀವಿಬ್ರು ತುಂಬಾ ಲಕ್ಕಿ. ಸದ್ಯಕ್ಕೆ ನೀವಿಬ್ರು ದಯವಿಟ್ಟು ಸಾರಿ ಕೇಳೋದನ್ನ ಫಸ್ಟ್ ಬಿಡಿ.